ಸ್ಲೀಪರ್ ಬಸ್ ರಾತ್ರಿ ಪ್ರಯಾಣಕ್ಕೆ ಎಷ್ಟು ಆರಾಮಲ್ವಾ. ಹಾಯಾಗಿ ಮಲಗಿ ಬೆಳಿಗ್ಗೆ ಎದ್ದೇಳುವಾಗ ಊರು ತಲುಪಿರ್ತೀವಿ ಅಂತ ಅನ್ಕೋತೀವಿ. ಆದರೆ ಈ ಆರಾಮದಾಯಕ ಪ್ರಯಾಣದ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿದೆ. ಅದು ಎಂಥದ್ದು ಅಂತ ಇವತ್ತು ನೋಡೋಣ. ಯೋಚನೆ ಮಾಡಿ, ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಒಮ್ಮೆ ತಟ್ಟಬೇಕು. ಯಾಕಂದ್ರೆ ನಾವು ಐಷಾರಾಮಿ ಅಂದುಕೊಳ್ಳುವ ಈ ಬಸ್ಗಳು ಕೆಲವು ನಿಮಿಷಗಳಲ್ಲಿ ಚಲಿಸುವ ಬೆಂಕಿ ಪೆಟ್ಟಿಗೆಗಳಾಗಿ ಬದಲಾಗೋ ಸಾಧ್ಯತೆ ಇದೆ. ಈ ಸಮಸ್ಯೆಯ ಆಳ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳೋಕೆ ಇತ್ತೀಚೆಗೆ ನಡೆದ ಒಂದು ಘಟನೆಯನ್ನ ನೋಡೋಣ ಬನ್ನಿ. 2025 ಡಿಸೆಂಬರ್ 25 ಚಿತ್ರದುರ್ಗದ ಹತ್ತಿರ ಒಂದು ಭೀಕರ ಅಪಘಾತ ನಡೀತು. ಇದು ಇಡೀ ವ್ಯವಸ್ಥೆಯ ಕರಾಳ ಮುಖವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ಅಂದು ಆಗಿದ್ದೇನು ಅಂದ್ರೆ, ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ ಒಂದು ಎಸಿ ಸ್ಲೀಪರ್ ಬಸ್ ಎದುರಿನಿಂದ ಬಂದ ಕಂಟೈನರ್ ಟ್ರಕ್ ಡಿವೈಡರ್ ಹಾರಿ ಬಂದು ನೇರವಾಗಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನ ಡೀಸೆಲ್ ಟ್ಯಾಂಕ್ ಒಡೆದು ಒಂದೇ ಕ್ಷಣದಲ್ಲಿ ಬಸ್ಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ನಿದ್ದೆಯಲ್ಲಿದ್ದ ಎಷ್ಟೋ ಜನರಿಗೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಆದರೆ ಚಿತ್ರದುರ್ಗದಲ್ಲಿ ನಡೆದಿದ್ದು ಕೇವಲ ಒಂದು ಅಪಘಾತ ಅಂತ ಹೇಳೋಕ್ ಆಗಲ್ಲ. ಇದೊಂದು ಸಿಸ್ಟಮ್ಯಾಟಿಕ್ ಫೇಲ್ಯೂರ್ ಅಂದ್ರೆ ತಪ್ಪಾಗಲ್ಲ. ನೋಡಿ, ಇದೇನೋ ಆಕಸ್ಮಿಕವಾಗಿ ನಡೆದ ಒಂದು ಅಪಘಾತ ಅಂತ ಅಂದುಕೊಂಡ್ರೆ ಅದು ನಮ್ಮ ತಪ್ಪು. ಇದೊಂದು ಭಯಾನಕ ಪ್ಯಾಟರ್ನ್. ನೆನ್ಪು ಮಾಡ್ಕೊಳ್ಳಿ, ಇದಕ್ಕೂ ಮುಂಚೆ ಕರ್ನೂಲ್ನಲ್ಲಿ, ರಾಜಸ್ಥಾನದಲ್ಲಿ ಕೂಡ ಇದೇ ರೀತಿಯ ಘಟನೆಗಳು ನಡೆದಿವೆ. ಒಂದು ವೇಳೆ ಬಸ್ಸಿಗೆ ಬೆಂಕಿ ಹೊತ್ತಿಕೊಂಡರೆ ಅಲ್ಲಿಂದ ಪಾರಾಗೋಕೆ ಎಷ್ಟು ಸಮಯ ಸಿಗ್ಬೋದು ಅಂತ ಅನ್ಸುತ್ತೆ. ವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ? ಇದರ ಉತ್ತರ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸಾಮಾನ್ಯವಾಗಿ ಒಂದು ಕಟ್ಟಡಕ್ಕೆ ಬೆಂಕಿ ಬಿದ್ದರೆ ಅಲ್ಲಿಂದ ಹೊರಗೆ ಬರಲು ಕನಿಷ್ಠ 5 ರಿಂದ 10 ನಿಮಿಷ ಟೈಮ್ ಇರುತ್ತೆ. ಆದರೆ ಒಂದು ಎಸಿ ಸ್ಲೀಪರ್ ಬಸ್ನಲ್ಲಿ ಕೇವಲ 2 ನಿಮಿಷದಲ್ಲಿ ಪರಿಸ್ಥಿತಿ ಸಂಪೂರ್ಣ ಕೈಮೀರಿ ಹೋಗುತ್ತೆ. ಅದನ್ನ ಫ್ಲಾಶ್ ಓವರ್ ಅಂತ ಕರೀತಾರೆ. ನಿಜ ಹೇಳಬೇಕು ಅಂದ್ರೆ, ಬೆಂಕಿಗಿಂತ ಮೊದಲು ಪ್ರಾಣ ತೆಗೆಯೋದೇ ಹೊಗೆ. ಬಸ್ಸಿನೊಳಗೆ ತುಂಬಿಕೊಳ್ಳುವ ಆ ವಿಷಕಾರಿ ಹೊಗೆಯನ್ನು ಕೇವಲ 90 ಸೆಕೆಂಡ್ಗಳ ಕಾಲ ಉಸಿರಾಡಿದ್ರೆ ಸಾಕು, ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಹಾಗಾದರೆ ಏನಿದು ಫ್ಲಾಶ್ ಓವರ್? ಇದು ಬೆಂಕಿಯ ಒಂದು ಡೇಂಜರಸ್ ಸ್ಟೇಜ್. ಇದರಲ್ಲಿ ಬಸ್ಸಿನೊಳಗಿನ ತಾಪಮಾನ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ಅಲ್ಲಿರೋ ಪ್ರತಿಯೊಂದು ವಸ್ತು ಅಂದರೆ ಸೀಟು, ಕರ್ಟನ್, ಬ್ಯಾಗ್ಗಳು ಎಲ್ಲವೂ ಒಂದೇ ಸಲ ದಗದಗ ಅಂತ ಹೊತ್ಕೊಂಡು ಉರಿಯೋಕ್ ಶುರುವಾಗುತ್ತೆ. ಈ ಸ್ಲೀಪರ್ ಬಸ್ಗಳ ವಿನ್ಯಾಸವೇ ಅವುಗಳನ್ನ ಹೇಗೆ ಒಂದು ಸಾವಿನ ಬಲೆಯಾಗಿ ಮಾಡುತ್ತೆ ಅಂತ ಈಗ ನೋಡೋಣ. ನಾವು ಆರಾಮಾಗಿ ಪ್ರಯಾಣ ಮಾಡಬೇಕು ಅಂತ ಮಾಡಿರೋ ವ್ಯವಸ್ಥೆಯೇ ಆಪತ್ತಿನ ಸಮಯದಲ್ಲಿ ನಮ್ಮ ಶತ್ರುವಾಗಿ ಬಿಡುತ್ತೆ. ಯೋಚನೆ ಮಾಡಿ, ಐಷಾರಾಮಿ ಅಂತ ಕರೆಯೋ ಈ ಬಸ್ಸುಗಳ ಒಳಗೆ ಏನೆಲ್ಲ ಇರುತ್ತೆ? ಸುಲಭವಾಗಿ ಬೆಂಕಿ ಎತ್ಕೊಳ್ಳೋ ಫೋಮ್ ಮ್ಯಾಟ್ರೆಸ್, ಪ್ಲಾಸ್ಟಿಕ್ ಪ್ಯಾನೆಲ್ಗಳು, ಪಾಲಿಯೆಸ್ಟರ್ ಕರ್ಟನ್ಗಳು, ಇವೆಲ್ಲವೂ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗೆ. ಒಂದು ಸಣ್ಣ ಸ್ಪಾರ್ಕ್ ಸಾಕು ಇಡೀ ಬಸ್ಸನ್ನು ಆವರಿಸ್ಕೊಳ್ಳೋಕೆ. ಮೊದಲೇ ಹೇಳಿದಾಗೆ ಇಲ್ಲಿ ನಿಜವಾದ ಕೊಲೆಗಾರ ಬೆಂಕಿಯಲ್ಲ, ಹೊಗೆ. ಈ ಫೋಮ್ ಮತ್ತು ಪ್ಲಾಸ್ಟಿಕ್ ಉರಿಯುವಾಗ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಸೈನೈಡ್ನಂತ ಡೇಂಜರಸ್ ಗ್ಯಾಸ್ಗಳು ರಿಲೀಸ್ ಆಗುತ್ತೆ. ಇದನ್ನ ಉಸಿರಾಡಿದ ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆ ತಪ್ಪಿ ಹೋಗುತ್ತೆ. ಎಸಿ ಬಸ್ಗಳ ವಿನ್ಯಾಸವೇ ಒಂದು ದೊಡ್ಡ ಸಮಸ್ಯೆ. ಎಸಿ ಇರೋದ್ರಿಂದ ಕಿಟಕಿಗಳನ್ನೆಲ್ಲ ಸಂಪೂರ್ಣವಾಗಿ ಸೀಲ್ ಮಾಡಿರ್ತಾರೆ. ಇದರಿಂದ ಹೊಗೆ ಹೊರಗೆ ಹೋಗೋಕೆ ಜಾಗವೇ ಇರಲ್ಲ. ಅಪಘಾತ ಆದಾಗ ಎಲೆಕ್ಟ್ರಾನಿಕ್ ಡೋರ್ಗಳು ಜಾಮ್ ಆದ್ರೆ ಒಳಗಿದ್ದವರು ಅಕ್ಷರಶಃ ಬಂದಿಗಳಾಗ್ಬಿಡ್ತಾರೆ. ಆದರೆ ಸಾಮಾನ್ಯ ನಾನ್ ಎಸಿ ಬಸ್ಗಳಲ್ಲಿ ಕಿಟಕಿಗಳನ್ನ ಸ್ಲೈಡ್ ಮಾಡಿ ಸುಲಭವಾಗಿ ಹೊರಬರ್ಬೋದು. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳ ಮೂಲ ಎಲ್ಲಿದೆ? ಅದು ಬಸ್ಗಳನ್ನ ಕಟ್ಟುವ ವಿಧಾನದಲ್ಲೇ ಇದೆ. ಬಾಡಿ ಬಿಲ್ಡಿಂಗ್ ಅಂತ ಕರೆಯಲಾಗುವ ಈ ಒಂದು ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿಯೇ ಈ ಎಲ್ಲ ದುರಂತಗಳಿಗೆ ಮೂಲ ಕಾರಣ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ನಮ್ಮ ದೇಶದ ರಸ್ತೆಗಳಲ್ಲಿ ಓಡಾಡೋ 10 ಸ್ಲೀಪರ್ ಬಸ್ಸುಗಳನ್ನ ನೀವು ತಗೊಂಡ್ರೆ ಅದರಲ್ಲಿ 9 ಬಸ್ಸುಗಳನ್ನ ಆ ಬಸ್ಸಿನ ಮೇಲಿರೋ ದೊಡ್ಡ ಕಂಪನಿಗಳು ಪೂರ್ತಿಯಾಗಿ ಕಟ್ಟಿರೋದಿಲ್ಲ. ಬದಲಾಗಿ ಅವುಗಳನ್ನ ಸ್ಥಳೀಯ ಆಫ್ಟರ್ ಮಾರ್ಕೆಟ್ ಗ್ಯಾರೇಜ್ಗಳಲ್ಲಿ ಕಟ್ಟಿರ್ತಾರೆ. ಹಾಗಿದ್ರೆ ಫ್ಯಾಕ್ಟರಿ ಬಿಲ್ಟ್ ಮತ್ತೆ ಈ ಆಫ್ಟರ್ ಮಾರ್ಕೆಟ್ ಬಿಲ್ಟ್ಗಿರೋ ವ್ಯತ್ಯಾಸವಾದ್ರೂ ಏನು? ನೋಡಿ, ವೋಲ್ವೋ, ಟಾಟಾ ತರಹದ ಕಂಪನಿಗಳು ಬಸ್ಸನ್ನ ಪೂರ್ತಿಯಾಗಿ ಅವರ ಫ್ಯಾಕ್ಟರಿಯಲ್ಲೇ ಡಿಸೈನ್ ಮಾಡಿ ಕಠಿಣವಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಕಟ್ಟಿರ್ತಾರೆ. ಆದ್ರೆ ಈ ಆಫ್ಟರ್ ಮಾರ್ಕೆಟ್ ಕಥೆಯೇ ಬೇರೆ. ಇಲ್ಲಿ ಕಂಪನಿಗಳು ಬರೀ ಚಾಸಿಸ್ ಅಷ್ಟೇ ಮಾರ್ತಾವೆ. ಅಂದ್ರೆ ಇಂಜಿನ್, ಚಕ್ರ, ಸ್ಟಿಯರಿಂಗ್ ಇರೋ ಒಂದು ಬೇಸಿಕ್ ಫ್ರೇಮ್. ಅದನ್ನ ತಗೊಂಡು ಹೋಗೋ ಬಸ್ ಮಾಲೀಕರು ಯಾವುದೋ ಒಂದು ಲೋಕಲ್ ಗ್ಯಾರೇಜ್ಗೆ ಕೊಟ್ಟು ವೆಲ್ಡರ್ಗಳ ಕೈಯಲ್ಲಿ ಬಾಡಿ ಕಟ್ಟಿಸ್ತಾರೆ. ಅವರ ಗುರಿ ಒಂದೇ, ಆದಷ್ಟು ಕಡಿಮೆ ಖರ್ಚಿನಲ್ಲಿ ಆದಷ್ಟು ಹೆಚ್ಚು ಸೀಟುಗಳನ್ನು ಹಾಕಿ ಲಾಭ ಮಾಡೋದು.
ಈ ಲೋಕಲ್ ಬೆಲ್ಟ್ಗಳಲ್ಲಿ ಏನೆಲ್ಲ ಅನಾಹುತ ಆಗತ್ತೆ ಗೊತ್ತಾ? ಇನ್ನೊಂದು ಹೆಚ್ಚುವರಿ ಸೀಟ್ ಹಾಕೋಕೆ ಅಂತ ತುರ್ತು ನಿರ್ಗಮನ ದ್ವಾರವನ್ನೇ ಬ್ಲಾಕ್ ಮಾಡಿಬಿಡ್ತಾರೆ. ಜನರು ಓಡಾಡೋ ಓಣಿಯನ್ನ ತುಂಬಾನೇ ಕಿರಿದಾಗಿಸಿ ಏನಾದ್ರೂ ಹೆಚ್ಚುಕಮ್ಮಿ ಆದ್ರೆ ಓಡಿ ಹೋಗೋಕ್ಕೂ ಜಾಗ ಇರೋದಿಲ್ಲ. ದುಡ್ಡು ಉಳಿಸೋಕೆ ಅಂತ ಲೈಟ್ ಚಾರ್ಜರ್ಗಳಿಗೆಲ್ಲ ಕಳಪೆ ಕ್ವಾಲಿಟಿ ವೈರಿಂಗ್ ಹಾಕ್ತಾರೆ. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗೋ ರಿಸ್ಕ್ ಜಾಸ್ತಿ. ಅಷ್ಟೇ ಅಲ್ಲ, ಯಾರಾದ್ರೂ ಕದೀತಾರೆ ಅಂತ ಸೇಫ್ಟಿ ಹ್ಯಾಮರ್ಗಳನ್ನೇ ತೆಗೆದಿಟ್ಬಿಟ್ಟಿರ್ತಾರೆ. ಇದೆಲ್ಲ ಅಕ್ಷರಶಃ ಸಾವಿನ ಜೊತೆ ಚೆಲ್ಲಾಟ. ಸರಿ, ಇಷ್ಟೆಲ್ಲ ಸಮಸ್ಯೆಗಳಿವೆ. ಒಂದು ವೇಳೆ ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಪಾರಾಗೋದು ಹೇಗೆ? ಮುಂದಿನ ಕೆಲವು ಅಂಶಗಳು ಜೀವ ಉಳಿಸೋಕೆ ಸಹಾಯ ಮಾಡ್ಬೋದು. ಪ್ರಯಾಣ ಶುರು ಮಾಡೋಕ್ಕೂ ಮುಂಚೆ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅಂತ ಒಂದ್ಸಲ ನೋಡಿಟ್ಕೊಳ್ಳಿ. ಬೆಂಕಿ ಬಿದ್ದಾಗ ಹೊಗೆ ಯಾವಾಗಲೂ ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ನೆಲದ ಮೇಲೆ ಬಗ್ಗಿ ಸಾಗಬೇಕು. ಕಿಟಕಿ ಹೊಡೆಯೋಕೆ ಸುತ್ತಿಗೆಯಿಂದ ಅದರ ಮೂಲೆಗೆ ಬಲವಾಗಿ ಹೊಡೆಯಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಲಗೇಜ್, ಬ್ಯಾಗ್ ಅಂತ ಹುಡುಕ್ತಾ ನಿಲ್ಬೇಡಿ. ಮೊದಲು ಜೀವ ಉಳಿಸ್ಕೊಳ್ಳಿ. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ ಅನ್ನೋದು ನಿಜ. ಆದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ. ನಿಜವಾದ ಪರಿಹಾರ ಸಿಗ್ಬೇಕಂದ್ರೆ ಇಡೀ ವ್ಯವಸ್ಥೆಯಲ್ಲೇ ಬದಲಾವಣೆಯಾಗಬೇಕು. ಕಾನೂನುಗಳು ಮತ್ತು ನಿಯಮಗಳು ಬದಲಾಗಲೇಬೇಕು. ನಮ್ಮ ದೇಶದ ಬಸ್ಗಳ ಸುರಕ್ಷತಾ ಮಾನದಂಡಗಳನ್ನ ಯುರೋಪಿಯನ್ ದೇಶಗಳ ಜೊತೆ ಹೋಲಿಸಿದಾಗ ನಾವೆಷ್ಟು ಹಿಂದೆ ಇದೀವಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಸುಲಭವಾಗಿ ಕಾಣುವ, ತಲುಪಬಹುದಾದ ಅನೇಕ ತುರ್ತು ನಿರ್ಗಮನ ದ್ವಾರಗಳು ಕಡ್ಡಾಯ. ಇಂಜಿನ್ ಬಳಿ ಆಟೋಮ್ಯಾಟಿಕ್ ಫೈರ್ ಸಪ್ರೆಷನ್ ಸಿಸ್ಟಮ್ ಇರಲೇಬೇಕು. ಬೆಂಕಿ ಹತ್ತಿಕೊಳ್ಳದ ವಸ್ತುಗಳನ್ನೇ ಬಳಸಬೇಕು. ಆದ್ರೆ ನಮ್ಮ ಹೆಚ್ಚಿನ ಸ್ಲೀಪರ್ ಬಸ್ಸುಗಳಲ್ಲಿ ಇವ್ಯಾವುದೂ ಇರೋದಿಲ್ಲ. ಹಾಗಾದ್ರೆ ಪರಿಹಾರ ಏನು? ತಜ್ಞರು ಕೆಲವು ಸ್ಪಷ್ಟವಾದ ಪರಿಹಾರಗಳನ್ನ ಮುಂದಿಡ್ತಾರೆ. ಮೊದಲನೆಯದಾಗಿ, ಸ್ಥಳೀಯ ಗ್ಯಾರೇಜ್ಗಳಲ್ಲಿ ಬಸ್ ಬಾಡಿ ಕಟ್ಟೋದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು. AIS 119 ಅನ್ನೋ ಸುರಕ್ಷತಾ ಸಂಹಿತೆಯನ್ನ ಎಲ್ಲಾ ಬಸ್ಸುಗರಿಗೂ ಕಡ್ಡಾಯವಾಗಿ ಕಟ್ಟುನಿಟ್ಟಿಯಾಗಿ ಜಾರಿ ಮಾಡಬೇಕು. ಎರಡನೇದಾಗಿ, ಬಸ್ಸುಗಳನ್ನ ಕೇವಲ ಪೂರ್ಣ ಪ್ರಮಾಣದ ಎಲ್ಲಾ ಸೇಫ್ಟಿ ಟೆಸ್ಟ್ ಪಾಸ್ ಮಾಡಿದ ವಾಹನಗಳಾಗಿಯೇ ಕಂಪನಿಗರು ಮಾರಾಟ ಮಾಡಬೇಕು. ಮೂರನೆಯದಾಗಿ, ಆಟೋಮ್ಯಾಟಿಕ್ ಫೈರ್ ಸಪ್ರೆಷನ್ ಸಿಸ್ಟಮ್ ಮತ್ತು ಸೇಫ್ಟಿ ಹ್ಯಾಮರ್ಗಳನ್ನ ಕಾನೂನುಬದ್ಧವಾಗಿ ಕಡ್ಡಾಯಗೊಳಿಸಬೇಕು. ಕೊನೆಯದಾಗಿ, ದೂರ ಪ್ರಯಾಣದ ಎಲ್ಲಾ ಬಸ್ಸುಗಳಿಗೂ 2 ಚಾಲಕರನ್ನ ನೇಮಿಸೋ ನಿಯಮವನ್ನ ಕಟ್ಟುನಿಟ್ಟಿನಾಗಿ ಪಾಲಿಸಬೇಕು. ದಿನದ ಕೊನೆಗೆ ನಮ್ಮ ಮುಂದೆ ಉಳಿಯೋದು ಒಂದೇ ಪ್ರಶ್ನೆ: ಯಾವುದು ಹೆಚ್ಚು ಮುಖ್ಯ? ನಾವು ಕೊಡುವ ಟಿಕೆಟ್ನ ಬೆಲೆಯೋ ಅಥವಾ ನಮ್ಮ ಅಮೂಲ್ಯವಾದ ಜೀವವೋ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ.